ಸೌಟ್ ಹಿಡಿಯುವುದಕ್ಕೆ ಸೀಮಿತವಾಗಿದ್ದ ಕೈಗಳು ಇದೀಗ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಸೊ ಇದೀಗ ನನ್ನ ಜೊತೆಗೆ UPSCಯಲ್ಲಿ ರ್ಯಾಂಕ್ ಪಡೆದಂತಿರುವ ಕರ್ನಾಟಕದ ನವ್ಯ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಅವರು ಜರ್ನಿ ನಡೆದು ಬಂತು ಮತ್ತು ಈ ಕಿರೀಟವನ್ನು ಈ ಸಾಧನೆಯನ್ನು ಗಳಿಸೋದಕ್ಕೆ ಏನು ಕಾರಣ ಅಂತ ಕೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನವ್ಯ ಅವರೇ, ತಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಇವತ್ತು ತಾವು UPSCಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಮೋರ್ ಖುಷಿ ಅನ್ನೋದಕ್ಕಿಂತ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಫ್ಯಾಮಿಲಿ ಮತ್ತು ಮೆಂಟರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. ಕಾನ್ಸ್ಟೆಂಟ್ಲಿ ದೇ ಹ್ಯಾವ್ ಸಪೋರ್ಟೆಡ್ ಮೀ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ, ಸೌಟ್ ಹಿಡಿಯೋದಕ್ಕೆ ಅಂತಂದರೆ ಮಹಿಳೆಯರು ಮದುವೆ ಆದ ತಕ್ಷಣ ಕೇವಲ ಅತ್ತೆ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡಿರಬೇಕು ಅನ್ನೋಂಥದ್ದು ಕೆಲವು ಮನೆಗಳಲ್ಲಿ ಇರುವಂತಹದ್ದು. ಸೊ ತಾವು ಮದುವೆ ಆದಮೇಲೆ UPSCಗೆ ಸತತವಾಗಿ ಓದಿ ಇವತ್ತು ಸೆಲೆಕ್ಟ್ ಆಗಿರುವಂಥದ್ದು. ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ? ಅದೇ ರೀತಿಯಾಗಿ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿತ್ತು? ನಮ್ಮ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಪೇರೆಂಟ್ಸು ಕಾನ್ಸ್ಟೆಂಟ್ಲಿ ಅವರು ಸಪೋರ್ಟ್ ಮಾಡ್ತಾನೆ ಇದ್ದರು. ಯು ಕ್ಯಾನ್ ಡೂ ಇಟ್, ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಟ್ರೈ ಅಂತ. ಆಮೇಲೆ ಮದುವೆ ಆದಮೇಲೂ ನಮ್ಮ ಅತ್ತೆ ಮಾವ ದೇ ನೆವರ್ ಥಾಟ್ ಲೈಕ್ ಏನು ಆ ಥರ ಮನೆ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ಕೊಂಡೇ ಹೋಗಬೇಕು ಆ ಥರ ಇಲ್ಲ. ದೇ ಗಿವ್ ಮಿ ಅನ್ ಆಪರ್ಚುನಿಟಿ ಟು ಡೂ ವಾಟ್ ಎವರ್ ಐ ಫೆಲ್ಟ್ ಲೈಕ್. ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಫ್ಯಾಮಿಲಿ ಆ್ಯಂಡ್ ಮೈ ಹಸ್ಬೆಂಡ್ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ತಮ್ಮ ವಿದ್ಯಾಭ್ಯಾಸ, ತಮ್ಮ ಸ್ಟಡಿ ಎಷ್ಟಿತ್ತು? ಇದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ರಿ ಓದೋಕ್ಕೆ ಅಂತ ಹೇಳಿ? ಆ್ಯಕ್ಚುಲಿ ನಾನು ವರ್ಕಿಂಗ್ ಇರೋದ್ರಿಂದ ಪರ್ ಡೇ ಒಂದು 4 hours ಟೈಮ್ ಕೊಡ್ತಾಯಿದ್ದೆ. ಬಟ್ ಎಕ್ಸಾಮ್ಸ್ ಅಪಿಯರ್ ಆಗ್ತಾ ಇರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟಾಗಿ ಸ್ಟಡಿ ಮಾಡಬೇಕಾಗಿತ್ತು. ತಮ್ಮ ಕನಸು ಇದು ಚಿಕ್ಕ ವಯಸ್ಸಿಂದನೂ ಬಂದಿರುವಂಥದ್ದ ಅಥವಾ ಏನು ಕುಟುಂಬದವರ ಕನಸಾಗಿರುವಂಥದ್ದ? ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇತ್ತು. ಯಾರಾದರೂ ಈ ಆಫೀಸರ್ಸ್ನ ನೋಡಿದ್ರೆ ಅದೊಂದು ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದನೂ ಇತ್ತು. ಬಟ್ ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ಲೈಕ್ ನಾನಿವಾಗ IT ಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಐ ಫೆಲ್ಟ್ ಲೈಕ್ ಗೌರ್ಮೆಂಟ್ ಸರ್ವಿಸ್ಗೆ ಹೋಗೋದ್ರಿಂದ ಡೈವರ್ಸ್ ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದು ಸ್ವಲ್ಪ ಪ್ಯಾಷನ್ಟಾಗಿ ಡೆವಲಪ್ ಆಯಿತು. ಯೂಶ್ವಲಿ ಮಹಿಳೆಯರಿಗೆ ಮದುವೆ ಆದಮೇಲೆ ಕುಟುಂಬನೂ ನಡ್ಸ್ಕೊಂಡು ಹೋಗಬೇಕು ಮತ್ತು ಎಜುಕೇಷನ್ನು ಅಂತಂದರೆ ನಿಜಕ್ಕೂ ಕಷ್ಟ ಆಗುತ್ತೆ. ಸೊ ತಮಗೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಜಾಬ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಇದು ಮೂರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ? ಅದೇ ಹೇಳ್ದಂಗೆ ನಮ್ಮ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದ್ದರು. ನಮ್ಮ ಹಸ್ಬೆಂಡು ತುಂಬ ಸಪೋರ್ಟಿವ್. ಅವರು ಮಗ ಮಗಳು ಈ ಥರ ಅವರೇನು ಸೊಸೆ ಆ ಥರ ಲೈಕ್ ನೋಬಡಿ ಡಿಫ್ರೆನ್ಷಿಯೇಟೆಡ್ ನಮ್ಮ ಮನೆಯಲ್ಲಿ. ಅದೊಂದು ಇಂಪಾರ್ಟೆಂಟ್ ಆಗಿತ್ತು. ಮತ್ತು ನನಗೆ ಮೆಂಟರ್ಸು ಗೈಡೆನ್ಸು ಈ ಇಯರ್ ತುಂಬ ಚೆನ್ನಾಗೇ ಸಿಕ್ತು. ಹೇಳ್ದಂಗೆ ನನಗೆ ಇಂಟರ್ವ್ಯೂಗೆ ಇವರು ಇಂಡಿಯಾ ಫಾರ್ IAS ಗೈಡೆನ್ಸ್ ಸಿಕ್ಕಿತ್ತು. ಮತ್ತು ಮೇನ್ಸ್ಗೆ ಫೈಟ್ ಕ್ಲಬ್ ಅಂತ ಒಂದು ಅಕಾಡೆಮಿ ಇದೆ, ಅಲ್ಲಿ ಗೈಡೆನ್ಸ್ ಸಿಕ್ಕಿತ್ತು. ಸೊ ರೈಟ್ ಗೈಡೆನ್ಸ್ ಸಿಕ್ಕಿದ್ದಕ್ಕೆ ನನಗೆ ಕಮ್ಮಿ ಟೈಮಲ್ಲೂ ನನಗೆ ಒಳ್ಳೆ ಎಫರ್ಟ್ಸ್ ಹಾಕಿ ನನ್ನ ಎಫರ್ಟ್ಸಿಗೆ ಒಳ್ಳೆ ರಿಸಲ್ಟ್ ಬರೋ ಥರ ಅವರೆಲ್ಲರ ಸಪೋರ್ಟಿಂದ ಹೆಲ್ಪ್ ಆಯಿತು. ಓಕೆ, ಈಗ ನೆಕ್ಸ್ಟು ತಮ್ಮ ಸೇವೆ ಯಾವ ರೀತಿಯಾಗಿರುತ್ತೆ? ಮುಂದೆ ನೀವು ಏನನ್ನ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ? ನನಗೆ IAS ಆಗಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ನಾನು 10 yearsಯಿಂದ IT ಯಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಪಬ್ಲಿಕ್ ಸರ್ವಿಸ್ ಮಾಡಬೇಕು, IAS ಆದರೆ ಆಪರ್ಚುನಿಟಿ ಚೆನ್ನಾಗಿರುತ್ತೆ, ತುಂಬ ಫೀಲ್ಡ್ಸಲ್ಲಿ ವರ್ಕ್ ಮಾಡ್ಬೋದು ಅಂತ ನಾನು IT ಸೆಕ್ಟ್ರಲ್ಲಿ ಇದ್ರೂ ನನಗೆ ಇಂಟ್ರೆಸ್ಟ್ ಇದೆ. ಸೊ ಇವಾಗ ಈ ಇಯರ್ ಬಂದಿರೋ ರ್ಯಾಂಕ್ಗೆ ಅನ್ಫಾರ್ಚುನೇಟ್ಲಿ ನನಗೆ IAS ಸ್ವಲ್ಪ ಕಷ್ಟ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಅಪಿಯರ್ ಆಗ್ತೀನಿ. ಐ ವಿಲ್ ಟ್ರೈ ಅಗೇನ್. ಬಟ್ ಎನಿವೇಸ್ ನನಗೆ ಸಿಕ್ಕಿರೋ ಯಾವ ಸರ್ವಿಸೂ ಎವ್ರಿ ಸರ್ವಿಸಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಇಟ್ಸ್ ಜಸ್ಟ್ ದಟ್ ನನ್ನ ಚೈಲ್ಡ್ಹುಡಲ್ಲಿ ಹಂಗೆ ಅಂದ್ಕೊಂಡಿದ್ದೆ ಅನ್ನೋದೊಂದು ಕಷ್ಟೇ. ಐ ವಿಲ್ ಟ್ರೈ ಅಗೇನ್. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ನೋ ಎಲ್ಲ ಈ ಸರ್ವಿಸಲ್ಲೂ ಒಳ್ಳೆ ಆಪರ್ಚುನಿಟಿ ಇದೆ ಸರ್ವ್ ಮಾಡೋದಕ್ಕೆ. ಐ ವಿಲ್ ಗಿವ್ ಮೈ ಬೆಸ್ಟ್. ಈಗ ನಿಮ್ಮ ಥರನೇ ಹಲವಾರು ಜನರು ಕನಸನ್ನು ಹೊತ್ಕೊಂಡಿರ್ತಾರೆ, ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಓದ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ಇವರು ನಡ್ಕೊಂಡು ಕೂಡ ಬಂದಿರ್ತಾರೆ. ಬಟ್ ಕೆಲವೊಂದು ಸಲ ಆಗಲ್ಲ. ಸೊ ಹಾಗಾಗಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಬಟ್ ಅವರು ಸಪೋರ್ಟ್ ಮಾಡೋದಕ್ಕೆ ಮುಂಚೆ ನಾವು ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಎಷ್ಟೇ ಕಷ್ಟ ಆದ್ರೂ ಮಾಡ್ತೀವಿ ಅಂತ. ಸೊ ನಮ್ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದ್ದಾಗ ನಮ್ಮ ಎಫರ್ಟ್ಸ್ನ ನಾವು ಆಗ್ತಾಯಿದ್ರೆ ಎಂಥವ್ರಿಗಾದ್ರೂ ಅವ್ರಿಗೆ ಸಪೋರ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ದಿದ್ರೂ ದೇ ವಿಲ್ ಫೀಲ್ ಲೈಕ್ ಅವ್ರ ಎಫರ್ಟ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ. ಐ ಥಿಂಕ್ ಇರೆಸ್ಪೆಕ್ಟಿವ್ ಆಫ್ ಎನಿ ಸಿಚುಯೇಷನ್ ಬಿಲೀವ್ ಯುವರ್ ಸೆಲ್ಫ್. ಸೊ ಎಫರ್ಟ್ಸ್ ಹಾಕಿ ಲೈಕ್ ಸಕ್ಸಸ್ ಕ್ಯಾನ್ ಬಿ ಡಿಲೇಡ್ ಬಟ್ ಇಟ್ ವಿಲ್ ನೆವರ್ ಬಿ ಡಿನೈಡ್ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಸೊ ಫ್ಯಾಮಿಲಿ ಫಾರ್ಚುನೇಟ್ಲಿ ಇನ್ ಮೈ ಕೇಸ್ ಇಟ್ ವಾಸ್ ವೆರಿ ಸಪೋರ್ಟಿವ್. ಬಟ್ ಕೆಲವ್ರ ಕಡೆ ಆ ಥರ ಸಪೋರ್ಟ್ ಇಲ್ಲ ಅಂದ್ರೂ ಐ ಥಿಂಕ್ ಸೆಲ್ಫ್ ಬಿಲೀಫ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಕಷ್ಟಪಟ್ಟರೆ ಸಮಥಿಂಗ್ ಡೆಫಿನೆಟ್ಲಿ ವಿಲ್ ಹ್ಯಾಪನ್. ನಿಮ್ಮ ಅಕಾಡೆಮಿ ಕಡೆಯಿಂದ ಎಷ್ಟು ಸಹಾಯ ಆಯಿತು? ಯಾವ ರೀತಿಯಾಗಿ ನೀವು ಅಲ್ಲಿಂದ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಆಯಿತು?
ಆ್ಯಕ್ಚುಲಿ ನಾನು ಫಸ್ಟ್ ಫೌಂಡೇಶನ್ ಕೋಚಿಂಗ್ ಎಲ್ಲ ಎಲ್ಲೂ ತೊಗೊಂಡಿರಲಿಲ್ಲ. ನನಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ವರ್ಕ್ ಮಾಡ್ತಿದ್ದಕ್ಕೆ ನಾನು ಸೆಲ್ಫ್ ಸ್ಟಡಿನೇ ಮಾಡಿದ್ದು. ಬಟ್ ಒನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ನನಗೆ ಫೈಟ್ ಕ್ಲಬ್ IAS ಅಂತ ಒಂದು ಹೊಸ ಅಕಾಡೆಮಿ ಇದೆ. ಅಲ್ಲಿ ಮೇನ್ಸ್ಗೆ ಆನ್ಸರ್ ರೈಟಿಂಗ್ಗೆ ತುಂಬ ಸಪೋರ್ಟ್ ಸಿಕ್ತು. ಆಮೇಲೆ ಮೇನ್ಸ್ ಕ್ಲಿಯರ್ ಆದಮೇಲೆ ನಾನು ಇಂಡಿಯಾ ಫಾರ್ IAS ಅಲ್ಲಿ ನನಗೆ ಇಂಟರ್ವ್ಯೂ ಗೈಡೆನ್ಸ್ ಕಂಪ್ಲೀಟಾಗಿ ಸಿಕ್ತು. ಮತ್ತು ಈವನ್ ಪ್ರೀವಿಯಸ್ ಅಕಾಡೆಮಿಯಲ್ಲೂ ಐ ವಾಸ್ ಟೇಕಿಂಗ್ ಇಂಟರ್ವ್ಯೂ ಗೈಡೆನ್ಸ್. ಸೊ ಅವ್ರದ್ದು ಗೈಡೆನ್ಸ್ ಮತ್ತು ಆನ್ಸರ್ ರೈಟಿಂಗ್ ಟೆಸ್ಟ್ ಸೀರೀಸ್ ಸ್ವಲ್ಪ ಹೆಲ್ಪ್ ಆಯಿತು. ಬಿಕಾಸ್ ನಾವು ಎಲ್ಲಿದ್ದೀವಿ ಅಂತ ಅನಲೈಸ್ ಮಾಡೋದಕ್ಕೆ ಇಟ್ ಗಿವ್ ಮಿ ಅನ್ ಆಪರ್ಚುನಿಟಿ. ಮತ್ತು ಮೆಂಟರ್ಸ್ ದೇ ಡಿ ನಾಟ್ ಜಸ್ಟ್ ಸಪೋರ್ಟ್ ಟೆಕ್ನಿಕಲಿ, ಬಟ್ ಅವರು ದಿಸ್ ಇಸ್ ಎ ಮೆಂಟಲಿ ಡ್ರೈನಿಂಗ್ ಪ್ರಾಸೆಸ್ ಅಲ್ವಾ, ಸೊ ಎಮೋಷ್ನಲಿ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಇದು ಎಷ್ಟನೇ ಅಟೆಂಪ್ಟು ತಮ್ಮದು, ಮೊದಲನೇದಾ ಅಥವಾ ಹೇಗೆ? ದಿಸ್ ಈಸ್ ಮೈ 5th ಅಟೆಂಪ್ಟ್, ಬಟ್ ಫಸ್ಟ್ ಮೇನ್ಸ್. ಈಗ ಯೂಶಲಿ ಹೆಣ್ಮಕ್ಳು, ಈಗ ತಾವೊಬ್ಬ ಮಹಿಳೆಯಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಸಾಧನೆ ಮಾಡಿದ್ದೀರಾ. ಸೊ ಆ ರೀತಿ ಇರುವಂತಹ ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಮಹಿಳೆ ಅದು ಅವ್ರಿಗೆ ಸಾಧನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನೋದು ಅದೊಂದು ಪ್ರಿಆಕ್ಯುಪೇಷನ್ ಇದೆ. ಬಟ್ ನಾವು ಇವಾಗ ಕಾನ್ಸ್ಟೆಂಟ್ಲಿ ಇವಾಗ ಆ ಥರ ಇಲ್ಲ, ಎಲ್ಲ ಫೀಲ್ಡಲ್ಲೂ ಮಹಿಳೆಯರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಫ್ಯಾಮಿಲಿ ಅನ್ನೋದು ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕಂದ್ರೆ ನಾವು ತುಂಬ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್. ಏನೇ ಕೆಲಸ ಆಗಿರಲಿ, ಇಟ್ಸ್ ನಾಟ್ ಓನ್ಲಿ UPSC ಎಕ್ಸಾಮ್ ಅಂತಲ್ಲ, ಏನೇ ಕೆಲಸ ಮಾಡಿದ್ರೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಫುಲ್ ಎಫರ್ಟ್ಸ್ ಹಾಕಿ ಮಾಡಿದ್ರೆ ಎಲ್ಲ ಕೆಲಸನೂ ಒಳ್ಳೆಯದೇ. ಸೊ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ನೆಕ್ಸ್ಟ್ ನಿಮ್ಮೆಲ್ಲ ಕೆಲಸಗಳಿಗೂ. ಸೊ ನೋಡಿದ್ರಲ್ಲ, ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ. ಮನೆ, ಅದ್ರ ಜೊತೆಗೆ ಎಜುಕೇಷನ್ ಜೊತೆಗೆ ಜಾಬ್ನ ಜೊತೆಗೂ ಕೂಡ ಅವರು ಇವತ್ತು UPSCಯಲ್ಲಿ ಸೆಲೆಕ್ಟ್ ಆಗಿ ರ್ಯಾಂಕಿಂಗಲ್ಲಿ ಬಂದಿರುವಂಥದ್ದು. ಇದೇ ರೀತಿಯಾಗಿ ಅವರ ಕೆಲಸಗಳು ಕೂಡ ಮುಂದುವರಿಲಿ ಅಂತ ಹೇಳುವುದು ನಮ್ಮ ವಿಸ್ತಾರ ನ್ಯೂಸ್ನ ಆಶಯವಾಗಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.